ಈ ವಿಡಿಯೋ ನೋಡ್ತಾ ಇರೋರಿಗೆ ನಮಸ್ಕಾರ ಹೇಳ್ತಾ ನಾನಿವತ್ತು ಹೋಗ್ತಾ ಇದ್ದೀನಿ ನಂದಿ ಟೊಯೋಟಾಗೆ. ಅದು ನಮ್ಮ ಗೆಳೆಯ ಕಾರ್ ಬೈ ಮಾಡಬೇಕು ಅಂತಿದ್ದ, ಅದರಲ್ಲೂ ಟೊಯೋಟಾದಲ್ಲಿ ಐರೈಡರ್ ಕಾರ್ನ. ಸೊ ಈ ಕಾರ್ನ ಒಂದಷ್ಟು ಸ್ಪೆಸಿಫಿಕೇಷನ್ನು ಮತ್ತು ಕಲರು ಇದೆಲ್ಲ ಚೂಸ್ ಮಾಡೋದು ನಾವು ತುಂಬ ಕನ್ಫ್ಯೂಸ್ ಆಗಿದ್ವಿ. ಸೊ ಅದಕ್ಕೆ ಇವರು ಮೇನ್ ಪಾರ್ಕಿಂಗ್ ಲಾಟ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸೊ ಅಲ್ಲಿ ನಾವು ಯಾವ ಕಾರು ಏನು ಎಲ್ಲವನ್ನು ಕೂಡ ನೋಡ್ಬೋದು. ಸೊ ಬೆಂಗಳೂರು ಆಲ್ ಎಲ್ಲ ಟೊಯೋಟಾ ಶೋರೂಮ್ಗೆ ಸೊ ಇಲ್ಲಿಂದನೇ ಅಂತ ಕಾರ್ಗಳು ಹೋಗೋದು. ಸೊ ಇದು ನಂದಿ ಟೊಯೋಟಾ ಅಂತೇಳಿ, ಇದು ಇರೋದು ನಿಮಗೆ ಕೂಡ್ಲು ಗೇಟ್ ಹತ್ರ. ಅಲ್ಲ, ನೀವು ಕ್ರೂಸ್ ಕಂಟ್ರೋಲ್ ಇರೋದಿಲ್ಲ, ಆ ಕಡೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇರುತ್ತೆ. ಮೊದಲು ಏಪ್ರಿಲ್ ಮಂತ್ ಬಿಫೋರ್ ಗಾಡಿಗಳು ಏನಿತ್ತು, ಸೊ ಅದರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಇತ್ತು. ಅಂದರೆ ಕಾಲ್ ರಿಸೀವಿಂಗ್ ಆಗಲಿ ಇದೆಲ್ಲ ಮೊದಲು ಅದಾದರೆ ಗಾಡಿ ಸಿಗುತ್ತೆ. ನಿಮ್ದು ಗಾಡಿ ಇದೆ. ಯಾವುದು 14 ಮಾಡಲ್ಲ, ನೀವು 24 25 ಫೆಬ್ರವರಿ ಮತ್ತು ಮಾರ್ಚ್ ಮಂತ್ ಸಿಗುತ್ತಾ? ಅದು ಸಿಗುತ್ತೆ. ಅದರ ಪ್ರೈಸು ಕಡಿಮೆ ಆಗಿದೆ. ಆ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಏನೋ ಮಾಡಿಸ್ಕೊಡ್ತೀವಿ ನೋಡಿ ಸರ್. ಮತ್ತೆ ಇನ್ನೊಂದು ಏನಂದರೆ ಅದ್ರಲ್ಲಿ ನಿಮಗೆ ಸ್ಪೇರ್ ವೀಲ್ ಬರುತ್ತೆ. ಇವಾಗ ಸ್ಟಾಪ್ ಆಗಿದೆ. ಇವಾಗ ಸ್ಟಾಪ್ ಆಗಿ ಮೇ ಮಂತಿಂದ ಬರೋ ಗಾಡಿಗಳೆಲ್ಲ ಸ್ಪೇರ್ ವೀಲ್ ಬರುತ್ತೆ ನೋಡಿ ಎಲ್ಲ. ಸೊ ಅದಾದ ನಿಮಗೆ ಸ್ಪೇರ್ ವೀಲ್ ಬಂದು ಪಾಸ್ವರ್ಡ್ ಟ್ರೈ ಬರುತ್ತೆ. ಎಲ್ಲಿ ಅಟ್ಲೀಸ್ಟ್ ಇದು ಕಂಟ್ರೋಲರ್ ಇರ್ತದೆ. ಇದರಲ್ಲೆಲ್ಲ ಇಲ್ಲಿರುತ್ತಲ್ಲ ಮೋಸ್ಟ್ಲಿ, ಇಲ್ಲಿರುತ್ತೆ ಕಂಟ್ರೋಲು. ಹಳೆ ಇದಲ್ಲೂ ಅಲ್ಲ, ನಾವು ಇದರಲ್ಲಿ ಲೆಫ್ಟ್ ಸೈಡಲ್ಲಾದರೂ ಕಂಟ್ರೋಲ್ಡು ಬೇಕು. ಇದ್ರದ್ದು ನೆಕ್ಸ್ಟ್ ವರ್ಷನ್ ಅದು ಇದರಲ್ಲಿ ಎಷ್ಟು ವರ್ಷ ಬಂದು ಎಷ್ಟು ಅಂತ ಎಲ್ಲಿರುತ್ತೆ? ಅದು ಅಲ್ಲೇ ಇತ್ತಲ್ಲ. ಇಲ್ಲಿ ಯಾವುದು ಇದೆ, ಅದು ಇದೆ ಅನ್ಸುತ್ತೆ. ಇದು ಎಷ್ಟಾಗುತ್ತೆ ಇದು? ಇದರಲ್ಲಿ ಇದೆ ನೋಡೆಲ್ಲ. ಅಲ್ಲ ಅದು ಮಾರ್ಚ್ ಮಂತಿಂದ ನೀವು ನೋಡಿ. ಅಲ್ಲ, ಇದು ಬಂದು ಇದು ಎಷ್ಟು ಮಾಡೋದು ಅದರಲ್ಲಿ ಇದು ಯಾವುದಿಲ್ಲ ಅಲ್ಲ ಸ್ಟೈರಿಂಗ್ ಅಲ್ಲಿ. ಹಾಂ, ಇದು ಏನು ಕಂಟ್ರೋಲ್ ಬರಲ್ಲ, ಬರೀ ಟೈಮ್ ಇರುತ್ತೆ. ಈ ಲೋಗೋ ಮಾತ್ರ ಇರುತ್ತೆ. ಅದೇ ನೋಡೋಣ. ಇಲ್ಲೇ ಮಾಡ್ತಾರಾ? ಔಟ್ಸೈಡ್ ಗೊತ್ತಿರೋರು ಇದ್ದಾರೆ. 12,000. ಇದು 2 ಸೇರ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಮುಂದೆ ಎಳಿಬೋದು. ಎಲ್ಲ ಕಂಟ್ರೋಲ್ ಇದ್ರೆ ಅಷ್ಟು. ಈ ಕಂಟ್ರೋಲರ್ ಇಲ್ಲ ಅಂದ್ರೆ ಇಲ್ಲಿ ಬರುತ್ತಾ? ಸಿಲ್ವರ್ ಆದ್ರೆ ಇದು 4 ಸೇಮ್ ಅಲ್ಲ? ಇವಾಗ ಫೈನಲಿ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದು ಫೈನಲ್ ಆದರೆ ಕಾರ್ ಫೈನಲ್ ಮಾಡೋದು ಗ್ಯಾರಂಟಿ. ಹಿಂದ್ಗಡೆ ಹೆಸರೇನು ಬರ್ಸೋದು? GANU.
ಕಿಯಾ ತಗೋಬೇಕಿದ್ರು ನಮ್ಮ ಇದೊಂದು ಬರುತ್ತೆ ಮಾಮೂಲಿ ನನಗೆ ಇದೆಯಲ್ಲ. ನ್ಯೂಟ್ರಲ್ ಇದ್ದಾಗ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಇಬ್ರು ಕೂತ್ಕೊಂಡು ನೋಡಿದ್ರೆ ಆರಾಮಾಗಿ ಇದೇನಾದ್ರು ಇಟ್ಕೊಂಡು ಮಗ ಎಣ್ಣೆ ಇಟ್ಕೊಂಡು ಏನು ಹೇಳ್ತಿದ್ದೆ ಅಲ್ಲ, ಇದು ಒನ್ ಟೈಮಿಂಗ್ ಅಂದರೆ ಫುಲ್ ಹೋಗುತ್ತಲ್ಲ ಸರ್? ಅದ್ರಲ್ಲಿ ಬಂದು ಡ್ರೈವರ್ ಸೈಡಿಗೆ ಮಾತ್ರ. ಡ್ರೈವರ್ಗೆ ಅಷ್ಟೇನಾ? ಅಪ್ಪೆ ಜಾಸ್ತಿ ಒನ್ ಟೈಮಿಂಗ್ ಅಂದರೆ ಫುಲ್ ಹೋಗುತ್ತೆ. ಬಿಡಲ್ಲ. ಸೊ ಇದರಲ್ಲಿ ನಿಮಗೆ ಸ್ಮಾಲ್ ಬ್ಯಾಟ್ರಿ ಇರುತ್ತೆ. ಹಾಂ ಇಲ್ಲಿ ಕೋ ಡ್ರೈವರ್ ಸೀಟ್ ಕೆಳಗೆ. ಸೊ ಇದು ನಿಮಗೆ ಹಿಲ್ ಸ್ಟೇಷನಲ್ಲಿ ಸ್ವಲ್ಪ ಪವರು ಅದರಿಂದ ಆ್ಯಡಾಗಿ ಬರುತ್ತೆ. ಪ್ಲಸ್ ನಿಮಗೆ ಐಡಲ್ ಕಂಡೀಷನ್ ಇರುತ್ತೆ. ತೋರಿಸ್ತಾ ಇದೆಯಲ್ಲ. ಸೊ ಅವಾಗ ಸ್ವಲ್ಪ ನಿಮಗೆ ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಅದಕ್ಕೆ ಇದು ಈಕೋ ಪೆಡಲ್ ಅಂತ ಹಾಂ, ಇದು ಏನಂತಂದರೆ ನಿಮಗೆ 40 ಕಿಲೋಮೀಟರ್ ತನಕ. ಬಟ್ ಬ್ಯಾಟ್ರಿ ಎಷ್ಟು ವರ್ಷ ಬರುತ್ತೆ? ಇದು ಹೈಬ್ರಿಡ್ ಅಲ್ಲ, ಅದು ನಿಮಗೆ 40 ಕಿಲೋಮೀಟರ್ವರೆಗೂ ಅಲ್ಲ, ಎಷ್ಟು ವರ್ಷ ಬ್ಯಾಟ್ರಿ ಲೈಫ್ ಬರುತ್ತೆ? ನಾರ್ಮಲ್ ಆದ 1 ಇಯರ್ ಕೊಟ್ಟಿರ್ತಾರೆ. ಹೌದಾ? ಬ್ಯಾಟ್ರಿ ಚೇಂಜ್ ಮಾಡಬೇಕಂದ್ರೆ ಅದು ನಾರ್ಮಲ್ ಆಕ್ಸಿಲರಿ ಬ್ಯಾಟ್ರಿ. ಎಷ್ಟು ಖರ್ಚು ಬರುತ್ತೆ? ಅದು ಚಿಕ್ಕದು